ರಾಜ್ಯಸಭೆಯಲ್ಲಿ ಖರ್ಗೆ ಅಸಂಸದೀಯ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಬೇಸರವಾಗಿದ್ದರೆ ಕ್ಷಮಿಸಿ ಎಂದ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಸಭಾ ಕಲಾಪದ ವೇಳೆ ಉಪಸಭಾಪತಿ ವಿರುದ್ಧ ಖರ್ಗೆ ಗರಂ ಆಗಿದ್ರು. ಉಪಸಭಾಪತಿ ಹರಿವಂಶ್ ವಿರುದ್ಧ ಖರ್ಗೆ ಹರಿಹಾಯ್ದಿದ್ರು. ಮಾತನಾಡಲು ಅವಕಾಶ ಕೊಡದಿದ್ದಾಗ ಖರ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಖರ್ಗೆ ಕ್ಷಮೆ ಯಾಚಿಸಿದ್ದಾರೆ. ಅಸಂಸದೀಯವಾದ ಹೇಳಿಕೆಯಾಗಿದ್ದರೆ ನನ್ನನ್ನು ಕ್ಷಮಿಸಿಬಿಡಿ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಹಿರಂಗ ಕ್ಷಮೆ ಯಾಚಿಸಿದ್ದಾರೆ. ನಿನ್ನೆ ಉಪಸಭಾಪತಿಯ ವಿರುದ್ಧ ಗರಂ ಆಗಿದ್ದಂತಹ ಮಲ್ಲಿಕಾರ್ಜುನ ಖರ್ಗೆ ಸಂಸತ್ನಲ್ಲಿ ಮಾತನಾಡೋದಕ್ಕೆ ಅವಕಾಶ ಕೊಡಬೇಕು, ಅದು ಪ್ರತಿಯೊಬ್ಬನಿಗೂ ಇರತಕ್ಕಂತಹ ಹಕ್ಕು. ಆ ಕೊಡದಿದ್ದಾಗ ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸ್ವಲ್ಪ ಆಕ್ರೋಶಿತರಾಗಿ ಮಾತನಾಡಿದರು. ಸೊ ಆ ಉಪಸಭಾಪತಿಯ ವಿರುದ್ಧ ಹಾಗೆ ಮಾತನಾಡೋದು ಅದು ಅಸಂಸದೀಯ, ಹಾಗಾಗಿ ಕ್ಷಮೆ ಯಾಚಿಸಬೇಕು ಅಂತ ಹೇಳಿ ಬಿಜೆಪಿಗರು ಪಟ್ಟು ಹಿಡಿದಿದ್ರು. ಒಟ್ಟಾರೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬಹಿರಂಗ ಕ್ಷಮೆಯನ್ನು ಕೇಳಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಲು ಅವಕಾಶ ಕೊಡದಿದ್ದಾಗ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹದ್ದು. ಖರ್ಗೆ ಏಕಾಏಕಿ ಎದ್ದು ಮಾತನಾಡಲು ಪ್ರಾರಂಭ ಮಾಡಿದ್ರು. ದೇಶದಲ್ಲಿ ಸರ್ವಾಧಿಕಾರ ನಡೆಯುತ್ತಿದೆ ಎಂದು ಖರ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ವೇಳೆ ಪೀಠಾಧ್ಯಕ್ಷರ ಸೀಟ್ ಕಡೆ ಬೆರಳು ಮಾಡಿ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ನಾವು ಮಾತನಾಡಲು ತಯಾರಿ ಮಾಡಿಕೊಂಡು ಬಂದಿದ್ದೇವೆ, ನೀವು ಬೇರೆ ಏನೋ ಬಯಸುತ್ತಿದ್ದೀರಿ ಎಂದ ಮಲ್ಲಿಕಾರ್ಜುನ ಖರ್ಗೆ ಮಾತಿಗೆ ಉಪಸಭಾಪತಿ ಹರಿವಂಶ್ ಬಿಜೆಪಿ ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಖರ್ಗೆ ಅಸಂವಿಧಾನಿಕ ಪದ ಬಳಕೆ ಮಾಡಿದ್ದಾರೆ ಎಂದು ಆರೋಪವನ್ನು ಮಾಡಿದ್ದಾರೆ. ತೀವ್ರ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಕ್ಷಮೆಯನ್ನ ಕೇಳಿದ್ದಾರೆ. ಮಾತನಾಡಲು ಅವಕಾಶ ಕೊಡದಿದ್ದಾಗ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿರುವಂತಹದ್ದು. ದೇಶದಲ್ಲಿ ಸರ್ವಾಧಿಕಾರ ನಡೆಯುತ್ತಿದೆ ಎಂದು ಖರ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಾವಾಗ ಸರ್ವಾಧಿಕಾರಿ ಎನ್ನುವಂತಹ ಪದವನ್ನ ಬಳಸಿದ್ರು ಅಷ್ಟೊತ್ತಿಗಾಗಲೇ ಉಪಸಭಾಪತಿ ಮತ್ತು ಜೊತೆಗೆ ಬಿಜೆಪಿ ನಾಯಕರು ಕೂಡ ಆ ಒಂದು ವಿಚಾರಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಆಕ್ಷೇಪಗಳು ಭುಗಿಲೇಳುತ್ತಾ ಇದ್ದ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಕ್ಷಮೆ ಯಾಚಿಸುವುದರ ಮುಖಾಂತರವಾಗಿ ಆ ಒಂದು ಪ್ರಹಸನಕ್ಕೆ ತಿಲಾಂಜಲಿ ಆಡಿದ್ದಾರೆ. ದೇಶದಲ್ಲಿನ ಪ್ರಾದೇಶಿಕ ವಿಭಜನೆಯನ್ನು ನಾನು ಟೀಕಿಸಿದ್ದೇನೆ. ಉಪಸಭಾಪತಿಯನ್ನು ಉದ್ದೇಶಿಸಿ ನಾನು ಆ ಮಾತನ್ನ ಹೇಳಿಲ್ಲ. ಹೊಸ ಶಿಕ್ಷಣ ನೀತಿಯ ಕುರಿತು ಚರ್ಚಿಸುವಾಗ ಖರ್ಗೆ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಎನ್ಇಪಿ ಹೇಳಿಕೆಯನ್ನು ಖಂಡಿಸಿ ಸಚಿವ ಧರ್ಮೇಂದ್ರ ವಿರುದ್ಧ ಖರ್ಗೆ ಟೀಕೆ ಮಾಡಿದ್ದಾರೆ. ನಾನು ಉಪಸಭಾಪತಿಯನ್ನು ಅವಹೇಳನ ಮಾಡಿಲ್ಲ ಎಂದ ಖರ್ಗೆ. ಮಲ್ಲಿಕಾರ್ಜುನ್ ಖರ್ಗೆ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ದೇಶದಲ್ಲಿನ ಪ್ರಾದೇಶಿಕ ವಿಭಜನೆಯನ್ನು ನಾನು ಟೀಕಿಸಿದ್ದೇನೆ. ಸೊ ಅದು ಬಿಟ್ಟರೆ ನಾನು ಉಳಿದಂತೆ ಉಪಸಭಾಪತಿಗೆ ಏನನ್ನೂ ಮಾತನಾಡಿಲ್ಲ. ಉಪಸಭಾಪತಿಯನ್ನು ಉದ್ದೇಶಿಸಿ ನಾನು ಮಾತನ್ನು ಹೇಳಿಲ್ಲ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಹೊಸ ಶಿಕ್ಷಣ ನೀತಿಯ ನ್ಯೂ ಎಜುಕೇಷನ್ ಸಿಸ್ಟಮ್ ನೀತಿಯ ಬಗ್ಗೆ ಮಾತನಾಡಿರುವಂತಹದ್ದು. ಎನ್ಇಪಿ ಹೇಳಿಕೆಯನ್ನು ಖಂಡಿಸಿ ಸಚಿವ ಧರ್ಮೇಂದ್ರ ವಿರುದ್ಧ ಖರ್ಗೆ ಆಕ್ರೋಶ. ನಾನು ಉಪಸಭಾಪತಿಯನ್ನು ಅವಹೇಳನ ಮಾಡಿಲ್ಲ ಅಂತ ಹೇಳಿ ಆ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಹಾಗಾದ್ರೆ के लिए तैयार भी किए हैं और आपको क्या क्या ठोकना है ठीक से ठोकेंगे. लेकिन सर आप बहस आपस में करेंगे. आपसे उम्मीद करता हूं कि आप बातचीत में बहुत अनुभवी हैं, आपसे लोग सीखेंगे. हम बोलने के लिए तैयार भी किए हैं और आपको क्या क्या ठोकना है ठीक से ठोकेंगे. लेकिन सर आप बहस आपस में करेंगे. आपसे उम्मीद करता हूं कि आप बातचीत में बहुत अनुभवी हैं, आपसे लोग सीखेंगे. हम बोलने के लिए तैयार भी किए हैं और आपको क्या क्या ठोकना है ठीक से ठोकेंगे. लेकिन सर आप बहस आपस में करेंगे. आपसे उम्मीद करता हूं कि आप बातचीत में बहुत अनुभवी हैं, आपसे लोग सीखेंगे. हम बोलने के लिए तैयार भी किए हैं और आपको क्या क्या ठोकना है ठीक से ठोकेंगे.